ಇಷ್ಟು ನಾಚಿಕೆಡಿಗಳಾಗಿದ್ದಾರೆ ಕೆಲವೊಂದು ಶಾಸಕರು. ನಮಗೆಲ್ಲ IPL ಟಿಕೆಟ್ ಬೇಕು, ನಮ್ಗೆ ಅದರ ರಿಸರ್ವೇಶನ್ ಬೇಕು, ಮುಂದಿನ VIP ಕುರ್ಚಿ ಕೊಡ್ಬೇಕನ್ನೋಂಥ ಮಾನಸಿಕತೆಯಿಂದ ಕರ್ನಾಟಕದಲ್ಲಿ ಚರ್ಚೆಗಳು ಎದ್ರ ಮೇಲೆ ಆಗಬೇಕು. ಆ ಕ್ಷೇತ್ರದ ಜನರ ಸಮಸ್ಯೆಗಳು, ನೀರಾವರಿ ಯೋಜನೆಗಳು, ಕೈಗಾರಿಕೆಗಳ ಬಗ್ಗೆ ಚರ್ಚೆ ಆಗೋಗ್ಬಿಟ್ಟು ನಮ್ಗೆ IPL ಟಿಕೆಟ್ ಕೊಡಿ, 5 ಕೊಡಿ, 10 ಕೊಡಿ, ಹಿಂಗೆಲ್ಲ ಇದು ತಮ್ಮ ಶಾಸಕರ ಘನತೆ ಇವತ್ತು ಕಡಿಮೆ ಆಗ್ತಾ ಇದೆ. ಶಾಸಕರಿಗೆ ಇವಾಗ ಹಣ ಕೊಟ್ಟು ಹೋಗ್ಬೇಕಲ್ಲಿ, ಬೇಕಾದ್ರೆ ಒಳ್ಳೆ ಸೀಟ್ ಬೇಕಾದ್ರೆ ಹಣ ಕೊಟ್ಟು ಹೋಗ್ಬೇಕು. ಸಾರ್ವಜನಿಕರ ಈ ಕೆಲಸ ಮಾಡೋದ್ಬಿಟ್ಟು ಯಾವುದೋ ಒಂದು IPL ನೋಡ್ತೇನೆ, ಯಾವುದೋ ಇದರಲ್ಲಿ ನೋಡ್ತೇನೆ ಅಂದರೆ ಅದಕ್ಕೇ ವಿಧಾನಸಭೆಯಲ್ಲಿ ಭಾಳಷ್ಟು ಚರ್ಚೆಗಳು ಇವತ್ತು ಪರಿಣಾಮಕಾರಿಯಾಗಿ ಆಗ್ತಾ ಇಲ್ಲ. ಮತ್ತು ಹಾಜರಾತಿನೂ ಭಾಳಷ್ಟು ಗಣನೀಯವಾಗಿ, ಯಾಕಂದರೆ ನಾನು ಮುಂಜಾನೆ ಬೆಳಿಗ್ಗೆ ಹೋದರೆ ಸದನ ಮುಗಿಯೋರಿಗೆ ಇರ್ತೀವಿ, ಆ ಒಂದು ಸಂಸ್ಕೃತಿನೂ ಇಲ್ಲ. ಹೀಗಾಗಿ ಆರೋಗ್ಯಕರ ಚರ್ಚೆ ಆಗೋದಿಲ್ಲ. ಯಾವ್ಯಾವ ವಿಷಯ ಮೇಲೆ ಎಡ್ಜರ್ನ್ ಆಗ್ತದೆ, ಯಾರ್ಯಾರು ಅವರು ಆಡಳಿತ ಪಕ್ಷದ ಗಲಾಟೆ ಮಾಡ್ತಾರೆ, ನಾವು ಗಲಾಟೆ ಮಾಡ್ತಾರೆ. ಶಾಸಕಪೇಟೆ ಚುನಾವಣೆಯಲ್ಲಿ ಸ್ಟ್ಯಾಂಡ್ ಏನು ಸರ್? ಈಗಾಗಲೇ ನಾನು ಹೇಳಿದ್ದೀನಿ, ನಾನು ಈಗ ಅಲ್ಲಿ ಬಾಗಲಕೋಟೆಯಲ್ಲೂ ಅಲ್ಲಿ ಅಭ್ಯರ್ಥಿಗಳು ವಿನಂತಿ ಮಾಡ್ಕೊಂಡಾರೆ. ಅವರು ನಾವು ಎಲ್ಲ ಮೊದಲಿಂದ ಹಿಂದೆ ಅವರಿಗೆ ಟಿಕೆಟ್ನು ನಾನೇ ಕೊಡಿಸಿದ್ದೆ, ಹಿಂದೆ ಅನಂತಕುಮಾರ್ ಅವರು ಇದ್ದಾಗ. ಈಗ ಅಲ್ಲಿ ನಾವು ಹೋಗ್ತೀವಿ ಅನ್ನೋಂಥದ್ದು ನಿರ್ಣಯ ಮಾಡಿದ್ದೇವೆ. ದಾವಣಗೆರೆಯಲ್ಲೇನು ಮುಸ್ಲಿಮರು ಓಟ್ ಹಾಕ್ತಾರೆ BJPಗತ್ತೇನೋ ಖುಷಿ ಒಳಗೆ ಅದಾರೆ, ಒಂದೂ ಬೀಳುವುದಿಲ್ಲ ತಪ್ಪಿ. ಆ ರೀತಿ ಇವತ್ತೆಲ್ಲ ಯಾವತ್ತು ಸಿದ್ದರಾಮಯ್ಯವ್ರ ಬಳಿ ಬಂದು ಎಲ್ಲ ಪ್ಯಾಕೇಜ್ ಅನೌನ್ಸ್ ಆಗಿದೆ, ಮುಗಿದು ಎಲ್ಲ ಅಲ್ಲೇ ಹಾಕ್ತಾರೆ. ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀನಿ, ಪೈಲ್ವಾನ್ರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ. ಅವ್ರು ಕಾಂಗ್ರೆಸ್ ಬಿಟ್ಟರೆ ಎಲ್ಲಿವರೆಗೆ 40% ಅವ್ರು ಆಗೋದಿಲ್ಲ ಕಾಂಗ್ರೆಸ್. ನೀವು ಪ್ರಚಾರಕ್ಕೆ ಹೋಗ್ತೀರಿ? 40% ಮುಸ್ಲಿಮರು ಆದ್ಮೇಲೆ ಜಮೀರ್ ಅಹಮದ್ ಖಾನ್, ಇದನ್ನ ಪಕ್ಕ ಬರ್ಕೊಂಡ್ಬಿಟ್ರಿ. 14 ಜನ ಮುಸ್ಲಿಮ್ಸ್ ಅಭ್ಯರ್ಥಿಗಳಿದಾರಲ್ಲ ಅವ್ರಿಗೆ ನೋಡ್ರಿ, ನಮ್ಮ ಹಂಗ ಹಿಂದೂಗಳ ಹಂಗ ಹೊಡೆದು ಓಟ್ ಹಾಕೋದಿಲ್ಲ ಅವ್ರು. 10-15 ಓಟ್ ತಗೋದಿಲ್ಲ ಒಬ್ಬರು. ನೋಡ್ತಾ ಇರಿ ನೀವು. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ವಿಜಾಪುರದಲ್ಲಿ 2,80,000ದಲ್ಲಿ 1,26,000 ಮುಸ್ಲಿಮ್ ಇದ್ದಾರೆ. ಒಂದೊಂದು ಬೂತ್ನಲ್ಲಿ ನನಗೆ 2-3 ಓಟ್ ಬೀಳುವುದಿಲ್ಲ, 1-2 ಬರ್ತಾರೆ. ನಮ್ಮ ಹಿಂದೂಗಳ ಬೂತ್ನಲ್ಲಿ 100-150 ಅವನಿಗೆ ಬೀಳ್ತಾವೆ. ನೀವು ಓಟ್ ಕೇಳಿದ್ರೆ ಸರ್ ಮುಸ್ಲಿಮ್ಸ್? ಕೇಳೋದಿಲ್ಲ. ಕೇಳೋದೇ ಇಲ್ಲ, ಯಾಕೆ? ಅಷ್ಟು ಮೂರ್ಖ ರಾಜಕಾರಣಿನ ಅಲ್ಲ ಸರ್. ಈಗ ನನಗೆಲ್ಲ ಅನುಭವ ಓಪನ್ ಆಗಿ ಅವರೇ ಹೇಳ್ತಿದಾರಲ್ಲ, ಬಿಜೆಪಿಗೆ ವೋಟ್ ಮಾಡ್ತೀವಿ ಅಂತ ಅವರೇ ಹೇಳ್ತಿದ್ದಾರೆ. ಅದು ಸಾಧ್ಯನೇ. ಅದು ಈ BJP ಹುಚ್ಚು ಮಾಡ್ತಾರೆ. ಅವ್ರಿಗೇನು ಒಂದು ಏನಾರ ಆಗಿ BJP MLA ಬಂದ್ರೆ ನಾವು ಹಾಕಿದ್ವಿ ಅಂತ ಒಂದು ಮುಲಾಜ್ ಇಟ್ಕೋಲಿಕ್ಕೆ ಒಂದು ಓಟ್ ಹಾಕಿದ್ರೆ ಕೇಳ್ರಿ. ಈ ದಾವಣಗೆರೆ ಇಲೆಕ್ಷನ್ ಮುಗಿದ ಮ್ಯಾಗ ಅಭ್ಯರ್ಥಿಗೆ ಕೇಳ್ರಿ, BJP ಅವ್ರಿಗೆ ಹಾಕ್ಯಾರ ಅವ್ರು ಹಾಕೋದಿಲ್ಲ. ಏನು ಸರ್ ರಿಸಲ್ಟ್ ದಾವಣಗೆರೆ ಬಾಗಲಕೋಟೆ ಏನಾಯ್ತು ಸರ್? ನೋಡ್ಬೇಕ್ರಿ, ನಾನು ಅಲ್ಲಿ ಹೋಗಿಲ್ಲ ಸರ್. ರಾಜ್ಯದಲ್ಲಿ ಈಗ JDS ಮತ್ತು BJP ಮೈತ್ರಿ ಆಗಿರೋದ್ರಿಂದ ಮುಂದೆ 150 ಸೀಟ್ ಗೆಲ್ತೀವಿ ಅಂತ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ ಸರ್. ವಿಜೇಂದ್ರ ಏನು ಹೇಳ್ಯಾರೋ ಗೊತ್ತಿಲ್ಲ. BJP JDS ಏನು ಹೊಂದಾಣಿಕೆ ಇದೆ, ಅದು ಮುಂದುವರೆದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ. ಸರ್, ತಮ್ಮ ಮುಂದೆ ರಾಜಕೀಯ ಹೇಗೆ ಸರ್? ಮುಂದೆ ಚಿಕ್ಕಬಳ್ಳಾಪುರ ಶಾಸಕರು ಪ್ರದೀಪ್ ಈಶ್ವರ್ ಪಕ್ಷದ ಬಗ್ಗೆ ಭಾರಿ ಮಾತಾಡ್ತಾರೆ. ಯಾಕ್ರಿ ಅವ್ನು ಬಿಟ್ಟು ಬಿಡ್ರಿ, ಯಾಕೆ ನೀವು ಮತ್ತೆ ಯಾರು ಸಿಕ್ಕಲ್ಲ ಗೆರೆಗಳು? ಸರ್, ಸ್ವಂತ ಪಕ್ಷ ಕಟ್ತೀರಾ ರಾಜ್ಯದಲ್ಲಿ ಸರ್? ನೋಡೋಣ, ಇನ್ನೂ ಟೈಮ್ ಇದೆ. ಮೇದಲ್ಲಿ ನಾವು ಹೆಗಡೆ ಅವರು ನೀವು ಸೇರ್ಕೊಂಡಿರೋದು ಮೇದಲ್ಲಿ ನಾವು ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ ಜಾಗೃತ ಹಿಂದೂ ಸಮಾಜೋತ್ಸವ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಈ ಸರ್ಕಾರ ಏನಿದೆಯಲ್ಲ, ಇದು ಒಂದು ಪಾಕಿಸ್ತಾನದ ಮಾದರಿಯಲ್ಲಿ ಸರ್ಕಾರ ಇದೆ. ಮೊನ್ನೆ ನೀವು ಬಜೆಟ್ ನೋಡಿಬಿಟ್ರೆ ಬರೀ ಅಲ್ಪಸಂಖ್ಯಾತರು, ದಲಿತರಿಲ್ಲ, ಹಿಂದುಳಿದವರು, ದಲಿತರದ ಸುಮಾರು 25-30 ಸಾವಿರ ಕೋಟಿ ರೂಪಾಯಿ ಈ ಗ್ಯಾರಂಟಿಗೆ ಹಾಕಿದ್ದಾರೆ. ದಲಿತರಿಗೆ ಇಲ್ಲೇನೂ ಕೆಲಸ ಆಗ್ತಾ ಇಲ್ಲ. ಸ್ವತಃ ಸಿದ್ದರಾಮಯ್ಯನವರ ಸಮಾಜಕ್ಕೂ ಏನು ಆಗ್ತಾ ಇಲ್ಲ. ಸಿದ್ದರಾಮಯ್ಯನವ್ರ ಬಾಯಾಗ ಮುಂಜಾನೆ ಎದ್ದುಕೊಳ್ಳೇನೆ ಅಲ್ಪಸಂಖ್ಯಾತರು ಅವರಿಗೆ ಯಾವ ಮಾದರಿಯ ಶಾಲೆಗಳು, CBSE ಮಾದರಿ, ಅವರಿಗೆ ಕರಾಟೆ ಕಲಿಸ್ತಾರೆ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗಾಗಿ. ಎಂದಾದರೂ ಹಿಂದೂ ಹೆಣ್ಮಕ್ಳು ಈ ರೀತಿ ಮಾಡ್ಯಾರ ದೇಶನಾಗ? ಎಂದಾದರೂ ಮೊನ್ನೆ ರಂಜಾನ್ ಆಯ್ತಲ್ಲ, ಅವಾಗೇನಾದರೂ ಎಲ್ಲಾದ್ರೂ ಕಲ್ಲು ಈ ದೇಶನಾಗ ಯಾವುದಾದ್ರೂ ರಂಜಾನ್ ಮೆರವಣಿಗೆ ಮೇಲೆ ಬಿದ್ದಿದೆ? ಮತ್ತು ಗಣಪತಿ ಬಂದಾಗ ಯಾಕೆ ಇವರಿಗೆ ಮಕ್ಕಳಿಗೆ ಬ್ಯಾನ್ ಆಗ್ತದೆ? ರಾಮನವಮಿ ಬಂದರೆ ಈ ಮಕ್ಕಳಿಗೆ ಯಾಕೆ ಬ್ಯಾನ್ ಆಗ್ತದೆ? ನಾವು ಎಲ್ಲದಕ್ಕೂ ಪರ್ಮಿಷನ್ ತೊಗೋಬೇಕು. ಈ ದೇಶದ ಹಿಂದೂಗಳು ಒಂದು ಗಣಪತಿ ಕೊಡಿಸ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು.
ಕಡೆ ಯಾವ ಜಸ್ಕಾಮ್ ಐತೆ ಬೆಸ್ಕಾಮ್ ಐತೆ ಬೆಸ್ಕಾಂ. ಅಲ್ಲಿ ಹೋಗ್ಬೇಕು, ಕಾರ್ಪೊರೇಷನ್ಗೆ ಹೋಗ್ಬೇಕು, ಗ್ರಾಮ ಪಂಚಾಯತಿಗೆ ಹೋಗ್ಬೇಕು. ಅವ್ರಿಗೆ ಏನು ಪರ್ಮಿಷನ್ ಇಲ್ಲ, ಅಲ್ಲಿ ಏನು ಬೇಕಾದ್ ಮಾಡಲಿಕ್ಕೆ ಅವಕಾಶ. ಹಿಂದೂಗಳು ಒಂದು ಗಣಪತಿ ಕೂಡಿಸಿದ್ರೆ ಬಾಂಡ್ ಬರೆದು ಕೊಡ್ಬೇಕು, ನಾನು ಏನಾದರೂ ಆದರೆ ನಾನೇ ಜವಾಬ್ದಾರಿ. ಈ ರೀತಿ ಏನು ಕರ್ನಾಟಕದಾಗ ನಡೆದಿದೆ, ಇದು ನನಗೇನು ಒಂದು ಜಾತ್ಯತೀತ ಸರ್ಕಾರ ನಡ್ಕೊಂಡ ರೀತಿಯಲ್ಲಿ ನಡ್ಕೋತಾ ಇಲ್ಲ ಸಿದ್ದರಾಮಯ್ಯವರು. ಇದಕ್ಕೆ ಅಂತ್ಯ ಹಾಡಬೇಕಾದ್ರೆ 2028ಕ್ಕೆ ಈ ರಾಜ್ಯದಲ್ಲಿ ಗಟ್ಟಿಯಾಗಿ ಹಿಂದೂ ಪರವಾಗಿರುವಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗೋದು. ಮತ್ತು ನಾಟಕ ಮಾಡೋರು ಇದ್ರೆ ಬೇಡ. ಈಗ ಹಿಂದೆ ನಾಟಕ ಇವ್ರು ಯಾರ್ಯಾರು ಏನೇನು ಅದಾವ ಎಲ್ಲ ಗೊತ್ತಿದೆ, ಜನರಿಗೂ ಗೊತ್ತಾಗಿದೆ. ಒಟ್ಟು ಹಿಂದೂ ಪರವಾಗಿರ್ಬೇಕು. ಹಿಂದೂ ಪರವಾಗಿ ಅಂದರೆ ಅಲ್ಲಿ ನ್ಯಾಯ ಇದ್ದೇ ಇರ್ತದೆ. ಆ ಥರದವ್ರು ಯಾರಿದ್ದಾರೆ? ನೋಡ್ರಿ, ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಮಾಡ್ತಿದ್ದಾರೆ. ನೋಡಿ, ಒಳ ಮೀಸಲಾತಿದು ಸರಿಯಾಗಿ ಇವರು ಮಾಡಬೇಕಾಗಿತ್ತು. ಇನ್ನೂ ನೋಡ್ರಿ, ಈ ಕಡೆ ರೈಟ್ ಕಮ್ಯುನಿಟಿಯವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಲೆಫ್ಟ್ ಕಮ್ಯುನಿಟಿ ಇದಕ್ಕೆ ಅಲ್ಲಿಯೂ ಸಹ ಅಸಮಾಧಾನ ಇದೆ. ಮತ್ತು ಈ ಬಂಜಾರ, ಈ ಬೋವಿ ಮತ್ತು ನಮ್ಮ ಏನು ಭಜಂತ್ರಿ ಸಮಾಜ ಅದಾವಲ್ಲ, ಅವ್ರಿಗೆ ಸರಿಯಾಗಿ ನ್ಯಾಯ ಸಿಕ್ಕಿಲ್ಲ ಅಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನ ಇನ್ನೂ 1% 2% ಹೆಚ್ಚು ಮಾಡಲಿ. ಮುಸ್ಲಿಮರಿಗೆ ಏನು ಮೀಸಲಾತಿ ಕೊಟ್ಟಲ್ಲ ಅದು ತೆಗೆದು, ಅದು ಸಂವಿಧಾನ ವಿರೋಧ ಇದೆ. ಮುಸ್ಲಿಮರಿಗೆ ಕೊಡುವಂಥ ಮೀಸಲಾತಿ ತೆಗೆದು ದಲಿತರಿಗೆ, ಹಿಂದುಳಿದವರಿಗೆ ಮತ್ತು ಆರ್ಥಿಕವಾಗಿ ಯಾವ ಹಿಂದುಳಿದ ಸಮಾಜ ಕೊಡೋದು. ಯಾಕಂದರೆ ಮುಸ್ಲಿಮರಿಗೆ ಇಸ್ಲಾಂ ಯಾವುದು ಧರ್ಮ ಆಧಾರಿತ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರ ಧರ್ಮಾಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಬರೋದಿಲ್ಲ. ಆದರೆ ಇವರೆಲ್ಲ ತಮ್ಮ ವೋಟ್ ಬ್ಯಾಂಕ್ ಸಲುವಾಗಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇದೆ, ಅದು ನಡೆದಿದೆ. ಆಂಧ್ರ ಕೋರ್ಟ್ನಲ್ಲಿ ಈಗಾಗಲೇ ಮುಸ್ಲಿಮರಿಗೆ ಕೊಟ್ಟಂಥ ಮೀಸಲಾತಿ ರದ್ದುಪಡಿಸುವಾಗ ಪಶ್ಚಿಮ ಬಂಗಾಳದಲ್ಲಾಗಿದೆ. ನಾವು ಇಷ್ಟೇ ಆಗ್ರಹ ಮಾಡ್ತೀವಿ, ದಲಿತರಿನ್ನೂ ಹೆಚ್ಚು ಬರ್ತಾರಲ್ಲ, ಮುಸ್ಲಿಂ ಮೀಸಲಾತಿ ತೆಗೀರಿ, ತೆಗೆದು ಅವರು ಒಂದೊಂದು ಅರ್ಧ ಹೆಚ್ಚು ಮಾಡಿರಿ. ಉಳಿದ ಜನಾಂಗದಲ್ಲಿ ಈ ರಾಜ್ಯದಲ್ಲಿ ಒಕ್ಕಲಿಗರು ಅದಾರೆ, ಬ್ರಾಹ್ಮಣರು ಅದಾರೆ, ಲಿಂಗಾಯತರು ಅದಾರೆ, ಮರಾಠ ಸಮಾಜ ಅನೇಕ ಅವ್ರಲ್ಲಿ ಬಡವರು ಅದಾರೆ. ಬಡತನ ಒಂದು ಜಾತಿಗೆ ಸೀಮಿತ ಇಲ್ಲ. ಅದಕ್ಕೆ ನನ್ನ ವಿಚಾರ ಮುಸ್ಲಿಂ ಮೀಸಲಾತಿ ತೆಗಿಬೇಕು, ಅದನ್ನು ಈ ನಮ್ಮ ಎಲ್ಲ ಹಿಂದುಳಿದ ದಲಿತ ಸಮುದಾಯದಲ್ಲಿ ಹಂಚಿಕೊಡಬೇಕು. ಸರ್, ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಕೊಟ್ಟಿಲ್ಲ ಅಂದ್ರೆ ವಿಸರ್ಜನೆ, ಡಿ ಕೆ ಶಿವಕುಮಾರ್ ಸಿಎಂ ಕೊಟ್ಟಿಲ್ಲ ಅಂದ್ರೆ ವಿಸರ್ಜನೆ ಮಾಡ್ಬಿಟ್ಟು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಯಾರು ಹೇಳಿ? ನೀವು ವಿಸರ್ಜನೆ ಮಾಡ್ಬಿಡಿ. ನಾರೇ ಇಲ್ಲ, ನಾ ಹಂಗೆ ಹೇಳಲ್ಲ. ನಿನ್ನೆ ಡಿ ಕೆ ಶಿವಕುಮಾರ್ ಅವರ ವಿಧಾನಸಭೆಯಲ್ಲಿ ನಡ್ಕೊಂಡಂಥ ರೀತಿ ಹಿಂದೆ ಕೋತ್ವಾಲ್ ರಾಮಚಂದ್ರನ ಕಾಲದಲ್ಲಿ ಹೆಂಗಿತ್ತಲ್ಲ ಆ ರೀತಿ ವರ್ತನೆ ಇತ್ತು. ದಮ್ಮು, ತಾಕತ್ತು, ಇಂಥವ್ರು ಮುಖ್ಯಮಂತ್ರಿ ಆದ ಗತಿ ಅಂತ. ಅದಕ್ಕೆ ನಾ ಹೇಳಿದ್ದು, ಡಿ ಕೆ ಶಿವಕುಮಾರ್ ಅವರು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮವ್ರನ್ನೂ ಕೆಲವು ಮಂದಿನ ಭೇಟಿಯಾಗಿ ಅದು ಪ್ರಯತ್ನ ಮಾಡಿದ್ದಾರೆ. BJP ಅವರು ಒಪ್ಪಿಕೊಂಡು ಏನೋ ಮಾಡ್ಬೇಕಂತ. ಆದರೆ ನರೇಂದ್ರ ಮೋದಿ ಅವರು ಒಪ್ಪಿಲ್ಲ. ಅದನ್ನು ತಿರಸ್ಕಾರ ಮಾಡಿದ್ರಿಂದ ಅನಿವಾರ್ಯವಾಗಿ ಕಾಂಗ್ರೆಸ್ನಲ್ಲಿ ಹೋರಾಟ ಮಾಡ್ತಾರೆ. ಈಗ ನೀವು ಬಿಜೆಪಿ ಇಲ್ವಲ್ಲ ಸರ್, ನಮ್ಮೂರು ಅಂತ ಇದ್ದೀರಲ್ಲ. ನಾವು ನೋಡ್ರಿ, ಎಲ್ಲಿ ಯಾವ ಇದ್ರದ್ದು ಉಪ್ಪು ತಿಂದಿರ್ತೀವಿ ಅದನ್ನ ಯಾವ ನೆನಪಿಡ್ತೀವಿ. ನಾವು ಯಡಿಯೂರಪ್ಪನಂಗಲ್ಲ. ನಾವು BJP ಅಂದ್ರೆ ಅದು ನಮ್ಮನ್ನು ಬೆಳೆಸಿದ ಪಕ್ಷ ಇದೆ. ನಾವು ಯಡಿಯೂರಪ್ಪನಾಗ ನಾನು ಸಾಯುವವರೆಗೆ BJP ಹೋಗೋದಲ್ಲ, ಇದೇ ಕೊನೆಯದು ಅದು ಅಂತ ಡೈಲಾಗು. ಮತ್ತೆ ಹೋಗ್ತೀರಾ ಬಿಜೆಪಿಗೆ?